ನಮಸ್ತೆ ಎಲ್ಲರಿಗೂ. ನಾನೀಗ KR ಮಾರ್ಕೆಟ್ ಬ್ಯಾಕ್ ಗೇಟ್ ಹತ್ರ ಇದ್ದೀನಿ. ಇದೇ ನೋಡಿ, ಎಕ್ಸಾಕ್ಟ್ ಇದು KR ಮಾರ್ಕೆಟ್ ಬ್ಯಾಕ್ ಗೇಟ್ ಇದು. ಈಗ ಈ KR ಮಾರ್ಕೆಟ್ಗೆ 94 ವರ್ಷ 95 ವರ್ಷ ಆಗಿದೆ. ಅದ್ರ ಹಿಂದಗಡೆನೆ ಒಂದು ಶ್ರೀ ರಾಘವೇಂದ್ರ ಪ್ರಸನ್ನ ಕಾಫಿ ಕ್ಲಬ್ ಅಂತ ಇದೊಂದು ಭಾಳ ಐಕಾನಿಕ್ ರೆಸ್ಟೋರೆಂಟ್ ಇದೆ. ಇದಕ್ಕೊಂದು 84 ವರ್ಷ ಆಗಿರುವಂಥ ಒಂದು ಹೋಟೆಲ್ ಇದು. ನೋಡಿ, ಈ ಥರ ಇದೆ. ನಾವು ಒಳಗಡೆ ಹೋದರೆ ಈ ಥರ ಅದೇ ಸ್ಟ್ರಕ್ಚರು ಹಾಗೇ ಉಳಿಸ್ಕೊಂಡಿದ್ದಾರೆ. ಮತ್ತು 84 ವರ್ಷದವರೆಗೂ ಒಂದು ಹೋಟೆಲ್ಲು ಅದೇ ಸ್ಟ್ರಕ್ಚರ್ ಉಳಿಸ್ಕೊಂಡು ನಡೀತಾ ಇರೋದು ನಾನು ನೋಡಿರೋದು ಇದೊಂದೇನೆ. ಈ ಥರ ಇದೆ ನೋಡಿ. ಇದೊಂದು ಪ್ಯೂರು ನಮ್ಮ ಸೌತ್ ಇಂಡಿಯನ್ನು ತಿಂಡಿಗಳನ್ನ ಸರ್ವ್ ಮಾಡ್ತಿರೋ ಅಂಥ ಒಂದು ಹೋಟೆಲ್ಲು. ಬೋರ್ಡ್ ಕೂಡ ಹಳೆ ಹೋಟೆಲ್ಲು ಅದೇ ಥರ ಉಳಿಸ್ಕೊಂಡು ಬಂದಿದ್ದಾರೆ. ಮತ್ತು ಇಲ್ಲಿ ಎಷ್ಟು ಹಳೇದಾದರೂ ಕೂಡ ಭಾಳ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಈ ಸ್ಟ್ರಕ್ಚರ್ನೆಲ್ಲ ಹಂಗೆ ಉಳಿಸ್ಕೊಂಡು ಕ್ಲೀನ್ನೆಸ್ ಉಳಿಸ್ಕೊಳ್ಳೋದೈತಲ್ಲ, ಅದು ಭಾಳ ಕಷ್ಟದ ಕೆಲಸ. ಇಲ್ಲಿ ನಮ್ಮ ಸೌತ್ ಇಂಡಿಯನ್ದೇನಿದೆ ಎಲ್ಲ ವಡೆ ಆಗ್ಬೋದು, ಇಡ್ಲಿ, ದೋಸೆ, ಪೂರಿ ಅದೆಲ್ಲ ಸಿಗುತ್ತೆ. ಮತ್ತು ಕಾಫಿ ಟೀ ಎಲ್ಲ ಸಿಗುತ್ತೆ. ಭಾಳ ಚೆನ್ನಾಗಿರೋ ಕಾಫಿ ಟೀ ಸಿಗೋವಂಥ ಜಾಗ. ಆ್ಯಕ್ಚುಲಿ ಈ ಹೋಟೆಲ್ಲು ನಾನು ಎಷ್ಟೊಂದು ಸತಿ KR ಮಾರ್ಕೆಟಿಗೆ ಹೋಗಿದ್ದರೂ ಕೂಡ ಈ ಹೋಟೆಲ್ ನಮಗೆ ಕಣ್ಣಿಗೆ ಬಿದ್ದೇ ಇರಲಿಲ್ಲ. ಯಾಕಂದರೆ ಇದು ಬೆಂಗಳೂರು ಜನಗಳಿಗೆ ಗೊತ್ತಿಲ್ಲದೇ ಇರೋ ಅಂಥ ಜಾಗ ಇದು. ಒಂಥರ ಹಿಡನ್ ಜಮ್ ಅಂತಾರಲ್ಲ, ಆ ಥರ ಇರೋವಂಥ ಒಂದು ಹೋಟೆಲ್ಲು. ಮತ್ತು ಏನಾಗುತ್ತೆ, ಇಲ್ಲಿ KR ಮಾರ್ಕೆಟಲ್ಲಿ ಭಾಳ ಜನಸಂದಣಿ ಇರುತ್ತಲ್ಲ, ಹಾಗಾಗಿ ಈ ಥರದ್ದು ನಮಗೆ ಕಣ್ಣಿಗೆ ಬೀಳಲ್ಲ. ಯಾಕಂದರೆ ಯಾವಾಗಲೂ ಬ್ಯುಸಿ ಇರುತ್ತೆ, ಕ್ರೌಡಿಗೆ ಇರುತ್ತಲ್ಲ, ಹಾಗಾಗಿ ಇದು ಕಣ್ಣಿಗೆ ಬೀಳೋದಿಲ್ಲ. ಎಲ್ಲರೂ ನಾನು ಒಂದು ಸತಿ ಲೊಕೇಶನ್ ಹಾಕಿರ್ತೀನಿ ಇದ್ರದ್ದು. ಎಕ್ಸಾಕ್ಟು KR ಮಾರ್ಕೆಟು ಬ್ಯಾಕ್ ಗೇಟ್ ಇದೆಯಲ್ಲ, ಆ ಬ್ಯಾಕ್ ಗೇಟ್ ಮುಂದಗಡೆನೇ ಇದೆ. ನೀವು ಒಂದು ಸತಿ ಭೇಟಿ ಕೊಡಿ. ಭಾಳ ಅದ್ಭುತವಾಗಿರುವಂಥ ಹೋಟೆಲ್ಲು. ಒಂದು 80 ವರ್ಷ ಹಿಂದೆ ಹೋಗ್ಬಿಟ್ಟು ನೀವು ತಿಂಡಿ ತಿಂದಂಗೆ ಇರುತ್ತೆ. ಈ ಸ್ಟ್ರಕ್ಚರ್ ಎಲ್ಲ ನೋಡ್ತಾ ಇದ್ರೆ ನಿಮಗೆ 80 ವರ್ಷ ಹಿಂದಗಡೆ ಹೋಗಿ ತಿಂಡಿ ತಿಂದಿರೋ ಥರ ಇರುತ್ತೆ. ಆ್ಯಕ್ಚುಲಿ ನಾನು ಊಟನೇ ಮಾಡೋಂಗಿರಲಿಲ್ಲ, ಆಲ್ಮೋಸ್ಟ್ ಎಲ್ಲ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಈ ಸ್ಟ್ರಕ್ಚರ್ ನೋಡಿ ನಾನು ಸಂತೋಷ ಆಗಿ ಬೋರ್ಡ್ ನೋಡಿ ಒಳಗಡೆ ಬಂದೆ. ಜಸ್ಟ್ ಒಂದು ಕಾಫಿ ಕುಡಿದೆ. ಭಾಳ ಅಥೆಂಟಿಕ್ ಆಗಿತ್ತು, ಭಾಳ ಚೆನ್ನಾಗಿತ್ತು. ಎಲ್ಲರೂ ಒಮ್ಮೆ ಭೇಟಿ ಕೊಡಿ. ಥ್ಯಾಂಕ್ ಯು.